N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಸೋಲಿನ ಹೊಣೆಯನ್ನ ಯಾರು ಹೊರಬೇಕಾಗಿಲ್ಲ. ಅಭ್ಯರ್ಥಿಯು ಅವರೇ, ಉಸ್ತುವಾರಿ ವಹಿಸಿಕೊಂಡಿದ್ದು ಅವರೇ. ಅದನ್ನ ಯಾರ ಮೇಲೆ ಹೊರಿಸುವ ಪ್ರಶ್ನೆ ಬರುವುದಿಲ್ಲ. ನನ್ನ ಮಗಳು ಅಭ್ಯರ್ಥಿ ಆಗಿದ್ದಕ್ಕೆ ನಾನು ಜವಾಬ್ದಾರಿ. ಹಾಗಾಗಿ ಇಲ್ಲಿ ಯಾರು ಉಸ್ತುವಾರಿ ವಹಿಸಿಕೊಂಡಿದ್ರೋ ಅವರೇ ಸೋಲಿನ ಜವಾಬ್ದಾರಿ ಹೊರಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಇಂದು ಮಾತನಾಡಿ, ಕಳೆದ 6 ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಯಾಕೆ ಸಾಧ್ಯವಾಗ್ತಾ ಇಲ್ಲ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ, ಕಳೆದ ಬಾರಿಯೂ ಗೆಲ್ಲುವ ಅವಕಾಶವಿತ್ತು, ಗೆಲ್ಲಲು ಬಹಳ ಹತ್ತಿರ ಬಂದಿದ್ವಿ. ಈ ಬಾರಿಯೂ 100ಕ್ಕೆ 100 ಗೆಲ್ಲುವ ಲೆಕ್ಕಾಚಾರ ಹಾಕಿದ್ವಿ. ಆದ್ರೆ ಯಾರು ವಿರೋಧಿಸಿದ್ರು, ಒಳಗೇಟು ಕೊಟ್ಟರು, ಪರವಾಗಿ ಯಾರು ಕೆಲಸ ಮಾಡಿದ್ರು ಎಂಬುದು ಕೊನೆವರೆಗೂ ಗೊತ್ತಾಗಲಿಲ್ಲ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಲಾಗದ ಸಚಿವರ ವಿರುದ್ಧ ಕ್ರಮವಾಗಲಿದೆಯಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಅಭ್ಯರ್ಥಿ ಸರಿಯಿಲ್ಲ ಅಂದ್ರೆ ಸಚಿವರು ಏನು ಮಾಡಬೇಕು? ನಾನು ಡೈರೆಕ್ಟರ್ ಬಗ್ಗೆ ಹೇಳಿದ್ದೆ, ನೀವು ಡಿಕೆ ಶಿವಕುಮಾರ್ಗೆ ತೋರಿಸಿದ್ದೀರಿ. ಡೈರೆಕ್ಟರ್ ಅಂದ್ರೆ ಅಭ್ಯರ್ಥಿ, ಅವರು ಸರಿ ಇರಬೇಕು, ವರ್ತನೆ ಸರಿ ಇರಬೇಕು, ಎಲ್ಲ ರೀತಿ ಸಮರ್ಥರಿರಬೇಕು. ಹಾಗಾದಾಗ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ. ಇದನ್ನ ಡಿಕೆ ಶಿವಕುಮಾರ್ಗೆ ನಾನು ಹೇಳಿದ್ದಲ್ಲ. ಮೊದಲು ಅಭ್ಯರ್ಥಿ, ಆಮೇಲೆ ಪಕ್ಷ ಸೇರಿ ಎಲ್ಲ ಕೌಂಟ್ ಆಗುತ್ತೆ. 10ರಲ್ಲಿ 7 ಪಾಯಿಂಟ್ಗಳಲ್ಲಿ ಪಾಸ್ ಆಗಬೇಕಾಗಿತ್ತು. ಆ 7 ಪಾಯಿಂಟ್ಸ್ ಏನು ಎನ್ನುವುದನ್ನ ಸಿಕ್ಕಾಗ ಮೇಡಮ್ ಅವರಿಗೆ ಹೇಳ್ತೀನಿ ಎಂದರು. ಫಲಿತಾಂಶದ ಬಳಿಕ ತಮ್ಮ ಶಾಸಕರ ಬಗ್ಗೆ ಅಸಮಾಧಾನ ಹೊರಹಾಕಿದ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಅವಶ್ಯಕತೆ ಇತ್ತು, ಹಾಗಾಗಿ ಹೇಳಿದ್ದೀವಿ. ನಾವು ಸಮೀಪದಿಂದ ಚುನಾವಣೆ ಮಾಡಿದ್ದೇವೆ, ಅಲ್ಲಿ ಸಮಸ್ಯೆ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ, ಹಾಗಾಗಿ ಹೇಳಿದ್ದೇವೆ. ಅದನ್ನ ಅವರಿಗೆ ಕೌಂಟರ್, ನೈಜ ವರದಿ, ಸವಾಲು ಪರಿಸ್ಥಿತಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂದುಕೊಳ್ಳಬಹುದು. ಅಲ್ಲದೆ ಸಾಕಷ್ಟು ಪತ್ರಿಕೆಗಳಲ್ಲಿ ನಾನಾ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಲಕ್ಷ್ಮಣ್ ಸವದಿ, ಮಹೇಂದ್ರ ತಮ್ಮಣ್ಣನವರ್ ಅವರಿಂದ ನಮಗೆ ಸಮಸ್ಯೆ, ಅಡೆತಡೆ ಆಗಿದೆ ಎಂಬುದು ವರದಿ ಮಾಡಿದ್ದಾರೆ. ಆ ರೀತಿ ಆಗಿಲ್ಲ ಎಂಬ ಬಗ್ಗೆ ಅವರೇ ಹೇಳಬೇಕು ಅಂತ ಹುಡುಕಿದ್ರು. ಅದಣಿಯಲ್ಲಿ ಲಕ್ಷ್ಮಣ್ ಸವದಿ ಅವರ ಮನೆಗೆ ಮಹೇಂದ್ರ ತಮ್ಮಣ್ಣನವರು ಭೇಟಿ ನೀಡಿರುವ ವಿಚಾರವಾಗಿ ಮಾತನಾಡಿ, ನಮಗೆ ಅವರು ಟಾರ್ಗೆಟ್ ಅಲ್ಲ, ಉದ್ದೇಶಪೂರ್ವಕವಾಗಿ ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡಿಲ್ಲ. ಅದಣಿಯಲ್ಲಿ ಲೀಡ್ ಕಡಿಮೆ ಆಗಿರೋದು ನಿಜ ಅಲ್ವಾ? ಅಲ್ಲಿ ಆಗಿರುವ ಘಟನೆಯನ್ನ ಅವರ ಗಮನಕ್ಕೆ ತಂದಿದ್ದೇವೆ, ಹೌದು ಅಲ್ವೋ ಎಂಬ ಬಗ್ಗೆ ಅವರೇ ಸ್ಪಷ್ಟೀಕರಣ ನೀಡಬೇಕು ಎಂದರು. ಇರೋದನ್ನ ನೇರವಾಗಿ ಹೇಳುತ್ತಿರುವ ನಿಮ್ಮನ್ನ ವಿಲನ್ ಮಾಡಲು ಮುಂದಾಗಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿ, ವಿಲನ್ ಮಾಡಲು ಅವರು ಯಾರು? ಇಡೀ ಜನ, ಪಕ್ಷ ಕಾರ್ಯಕರ್ತರು ನಮ್ಮ ಪರವಾಗಿದ್ದಾರೆ. ತಾವೇನು ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದನ್ನ ಮುಚ್ಚಿಕೊಳ್ಳಲು ಮತ್ತೆ 10 ಸುಳ್ಳು ಹೇಳಬೇಕಾಗುತ್ತೆ. ಕೊನೆ 3 ದಿನ ನಾನು ಕುಡಚಿಯಲ್ಲೇ ಇದೆ. ತಮ್ಮಣ್ಣನವರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮಲಗಿದ್ದ, ನನ್ನ ಕೈಗೆ ಸಿಕ್ಕಿಲ್ಲ, ಅದಕ್ಕಾಗಿ ಆರೋಪ ಮಾಡಬೇಕಾಗಿತ್ತು. ತಮ್ಮ ವಿಚಾರವನ್ನ ಹೇಳುವ ಪ್ರಯತ್ನ ಮಾಡಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ಬಂದಿರೋ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಿದ್ರು. ಈ ಮೊದಲು ನಾವು ಹಾಗೂ ಸವದಿ ಅವರು ರಾಜಕೀಯವಾಗಿ ದೂರವಾಗಿದ್ವಿ. ಈ ಚುನಾವಣೆಯಲ್ಲಿ ನಾವು ಹತ್ತಿರ ಆಗುವುದಕ್ಕೆ ಅವಕಾಶವಿತ್ತು. ಚುನಾವಣೆಗೂ ಮುನ್ನ ಅವರ ಭಾಷಣ ಕೇಳಿರಬಹುದು. ಅದಣಿಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡ್ತೀವಿ ಅಂತಿದ್ರು. ಹೀಗಾಗಿ ನಮಗೆ ಅದಣಿಯಲ್ಲಿ ಲೀಡ್ ಸಿಗತ್ತೆ ಅಂದುಕೊಂಡಿದ್ವಿ. ಅದೇ ಪ್ರಕಾಶ್ ಹುಕ್ಕೇರಿ ಸೇರಿ ಉಳಿದ ನಾಯಕರು ಪುತ್ರಿಯ ಗೆಲುವಿಗೆ ಕೆಲಸ ಮಾಡಿದ್ದಾರೆ. ಆದ್ರೆ ನಮ್ಮ ಪಕ್ಷದ ಈ ಇಬ್ಬರೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ದೂರಿದ್ದಾರೆ. ಓಕೆ, ಹೇಳ್ರಿ, ಏನ್ರ ಕೇಳೋಗಿದ್ರೆ ಈಗ ರಿಸಲ್ಟ್ ಅನೌನ್ಸ್ ಆದ ನಂತರ ಈಗ ಹೊಸ ಇದು ಚಾಲೂ ಆಗಿದೆ ಸರ್. ಈಗ ಅಲಿಗೇಷನ್, ಕೌಂಟರ್ ಅಲಿಗೇಷನ್ ನಿಮ್ಮಲ್ಲೇನೆ. ಏನ್ ರೀಸನ್ ಇದಕ್ಕೆ? ಅದೇ ಬೇಕಿತ್ತಾ ಅಂತ? ಬೇಕಿತ್ತಂದ್ರೆ ಅವಶ್ಯಕತೆ ಇತ್ತು, ಹೇಳಲೇಬೇಕಾಗಿತ್ತು. ಯಾಕಂದ್ರೆ ನಾವು ಕ್ಲೋಸ್ ಆಗಿ ಚುನಾವಣೆ ಮಾಡಿದವರು. ಸೊ ಅಲ್ಲಿ ಸಮಸ್ಯೆ ಆಗಿದ್ದು ನಮಗೆ ಗಮನಕ್ಕೆ ಬಂತು, ಅದನ್ನು ಹೇಳಿದ್ದೀವಿ. ಅದು ಕೌಂಟ್ರ್ ಅಂತ ಅನ್ಬೋದು, ಅಥವಾ ನೈಜ ವರದಿ ಇದ್ದದ್ದು ಹೇಳೋದು ಅಂತ ಹೇಳ್ಬೋದು. ಅದು ಹೆಂಗೆ ಸವಾಲು ಅಂತ ಬರೀ ಬರೋಬ್ರು ಯಾರು ಹೆಡ್ಲೈನ್ ಹಾಕಿದ್ರೆ ಸವಾಲ ಅಂತ, ಹಂಗೆಲ್ಲ ಸವಾಲಂತೋ ಅಥವಾ ಪರಿಸ್ಥಿತಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾರಂತೋ, ಹಿಂಗೆ ಅದು ಯಾಕೆ ಮಾಡ್ಲಿಕ್ಕೆ ಸಾಧ್ಯತೆ ಹಂಗೆ ಮಾಡಿದ್ದಾರೆ ಕೆಲವರು. ಸೊ ನಮಗೂ ಚುನಾವಣೆಯಲ್ಲಿ ಏನು ತಿಳಿತು ನಾವು ನೋಡಿದ್ದೀವಿ, ಅದನ್ನ ಹೇಳುವಂಥ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅವ್ರೇನು ಅವರೇ ಹೇಳಬೇಕಲ್ಲ, ಅದಕ್ಕೆ ಅವ್ರಿಗೆ ಯಾಕೆ ಉದ್ದೇಶಿತ ಮಾಡಿ ನಮಗೆ ಗೊತ್ತಿಲ್ಲ. ನಮಗೆ ಅವರಿಂದ ಸಮಸ್ಯೆ ಆಗಿದೆ, ಅಡೆತಡೆ ಆಗಿದೆ ಅಂತ ನಮಗೆ ಕಂಡು ಬಂತು, ಅದನ್ನ ಹೇಳಿದ್ದೀವಿ. ಇನ್ನಂಗೆ ಆಗಿಲ್ಲ, ಯಾಕಾಗೈತೆ ಏನು ಅವ್ರು ಸ್ಪಷ್ಟೀಕರಣ ಕೊಡಬೇಕು, ಅವ್ರು ಹೇಳಬೇಕು. ಅದಕ್ಕೆ ನಮಗೆ ಹೇಳಲಿಕ್ಕೆ ಆಗೋಲ್ಲ, ನಮಗೆ ತಿಳಿದು ನಾವು ಹೇಳಿದ್ದೀವಿ ಅಷ್ಟೇ. ಕೆಪಿಸಿಸಿ ತಮ್ಮಣ್ಣವರು ಮತ್ತು ಲಕ್ಷ್ಮಣ್ ಸವದಿ ಅವರು ಭೇಟಿ ಆಗಿದ್ದಾರೆ ಸರ್ ಮನೆಯಲ್ಲಿ. ನೀವು ಇಬ್ಬರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರಿ ಸರ್. ಅದರ ಮಧ್ಯೆ ಅವರು ಕೂಡ ಇಬ್ಬರು ಕೂಡಿದ್ದಾರೆ ಕೂಡ. ನಮಗೇನು ಮಾಡೋದು? ನಮ್ಮ ಟಾರ್ಗೆಟ್ ಅಲ್ಲ ನಮ್ಮದು. ನಮಗೆ ಟಾರ್ಗೆಟ್ ನಮ್ಮಲ್ಲಿ ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡಿಲ್ಲ. ಅವ್ರನ್ನ ಬಿಟ್ಟು ಬೇರೆ ಯಾಕೆ ಮಾಡಿಲ್ಲ ರೀ? ಟಾರ್ಗೆಟ್ ಅಂತ ಹೇಳೋಕ್ಕಾಗಲ್ಲ. ಈಗ ಅವ್ರಲ್ಲಿ ಕಡಿಮೆ ಆಗಿದ್ದು ಸುಳ್ಳು ನಿಜ ರೀ, ಅತನ್ಯಾಗ. ಹಾಂ, ಮತ್ತು ಅದಕ್ಕೆ ಅಲ್ಲ
ಅನಾವಶ್ಯಕ ನಾವೇನು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ಆಗಿರುವಂಥ ಘಟನೆಗಳನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಈಗ ಯಾವುದು ಅಲ್ಲ ಅಂತ ಅವ್ರು ಹೇಳಬೇಕು ಅದಕ್ಕೆ ಸ್ಪಷ್ಟೀಕರಣ. ಏನು ಮಾಡೋಕ್ಕಾಗಲ್ಲ, ಯಾರು ಅವ್ರ್ಯಾರು ವಿರೋಧ ಮಾಡೋಕೆ ಅವ್ರ್ಯಾರು? ಇಡೀ ಜನ ನಮ್ಮ ಪರವಾಗಿದ್ದಾರೆ, ಪಕ್ಷ ನಮ್ಮ ಪರವಾಗಿದೆ, ಇದು ಕಾರ್ಯಕರ್ತರಿದ್ದಾರೆ. ವಿರೋಧ ಮಾಡೋದಿಲ್ಲ. ತಾವೇನು ಮಾಡಿದಾರೆ ತಿಳ್ಕೊಬೇಕು. ಅದನ್ನು ಮುಚ್ಕೊಳ್ಳೋಕೆ ಹೋದ್ರೆ ಮತ್ತೆ 10 ಸುಳ್ಳು ಹೇಳಬೇಕಾಗುತ್ತೆ. ದೂರೇನು ಕೊಡೋದಿಲ್ಲ. ಮೊನ್ನೆ ಹೇಳಿದ್ರೆ ಚಿಕ್ಕಡೆ ದೂರ ಕೊಡೋದಿಲ್ಲ. ದೂರ ಕೊಟ್ಟರು ಇನ್ನು ಮಟ್ಟ ನಮ್ಮಲ್ಲಿ ಯಾವುದು ಒಂದು ಕೂಡ ಯಾವುದು ಏನೂ ಆಗಿಲ್ಲ. ಮತ್ತು ದೂರ ಕೊಟ್ಟು ಸುಮ್ಮನೆ ಯಾಕೆ ಅದನ್ನು ಮತ್ತೆ ದೂರೇನು ಕೊಡೋದಿಲ್ಲ. ಪಬ್ಲಿಕ್ಕಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಹಿಂಗಾಗಿದೆ, ಹೇಳುವಂಥ ಹಕ್ಕಿದೆ ನಮಗೆ. ದೂರಂತೆ ಕೊಡೋದಿಲ್ಲ ಯಾರ ಬಗ್ಗೆ. ಎಕ್ಸ್ಪೋಸ್ ಇನ್ನು ಮಟ್ಟ ಯಾರಿಗೆ ನಾವು ಕಾಂಗ್ರೆಸ್ರು ಮಾಡೇ ಇಲ್ಲ ಇಲ್ಲಿವರೆಗೆ. ಕೊನೆಗೆ 2 ದಿವಸ ನನಗೆ ಸಿಕ್ಕಿಲ್ಲ ಅವಣ. ನಾ ಇದ್ದುದು ಕುರ್ಚಿಯಲ್ಲೇ 3 ದಿವಸ ಲಾಸ್ಟು ಸ್ವಿಚ್ ಆಫ್ ಮಾಡ್ಕೊ ಮಲಗಿದವ ಸಿಕ್ಕಿಲ್ಲ ನನಗೆ. ಅದಕ್ಕಾಗಿ ಆರೋಪ ಮಾಡಬೇಕಾಯಿತು. ನಮ್ಮ ಜಗಳ ಅವ್ರಿಗೇನಾಗ್ತೈತಿ? ಏನು ಅವ್ರಿಗೇನಾಗುತ್ತೆ? ಚುನಾವಣೆ ಆಯಿತು, ಮುಗೀತು. ಇನ್ನು 4 ವರ್ಷ ನಂತರ MLA ಇದೆ, 5 ವರ್ಷ ನಂತರ MP ಇದೆ. ಏನು ಗುದ್ದಾಡ್ರೆ ನಾವು ಗುದ್ದಾಡ್ಬೇಕಷ್ಟೇ. ಗಮನಕ್ಕಿದೆಯಲ್ಲ ಗೊತ್ತಿಲ್ಲ. ಇದು ನಮ್ಮ ವಿಚಾರಗಳನ್ನ ಅದು ನಮಗೇನು ತಿಳಿತು ಅದು ಫಲಿತಾಂಶ ಆದ್ಮೇಲೆ ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಸರ್, ಈಗ ಇಬ್ಬರದು ಫಾಸ್ಟ್ ಟ್ರ್ಯಾಕ್ ಬಿಜೆಪಿದಿದೆ. ಏನು ವಾಪಸ್ ಘರ್ ವಾಪಸಿ ಅದು ನಮ್ಮ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಇಬ್ಬರು, ತಮ್ಮಣ್ಣವ್ರು ಮತ್ತು ಸೌದಿ? ಎಲ್ರಿ ಅಲ್ಲ, ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇಬ್ಬರು. ಸೊ ಈಗ ಆಂಟಿ ಪಾರ್ಟಿ ಆಕ್ಟಿವಿಟಿ ಏನು ಇಂಡಿಕೇಶನ್ ಕೊಡ್ತಾ ಇದೆ ಅಂತ? ಆಂಟಿ ಪಾರ್ಟಿ ಯಾರು ನಾವಿಲ್ಲ, ಅವ್ರಿಗೆ ಏನು ಆ್ಯಕ್ಷನ್ ತೊಗೊಳತ್ತೀವಿ? ಏನು ನಾವು ಹೇಳತ್ತಿಲ್ಲ, ಅವ್ರು ದೂರ ಕೊಡೋಂಗಿಲ್ಲ ತಿಳತ್ತೀವಿ, ಅದೇನು ಮಾಡೋಂಗಿಲ್ಲ ಹೇಳತ್ತೀವಿ. ಆದರೆ ಅವ್ರು ಏನು ಮಾಡಿದಾರೆ ಅದು ಪಬ್ಲಿಕ್ಕಿಗೆ ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಅಲ್ಲ, ಅಂತ ಅವ್ರೇನು ಬಿಜೆಪಿ ಥರ ಕಡೆಗೆ ಹೊಳ್ತಾ ಇದ್ದಾರೇನೋ ಅಂತ ಆ ಥರ. ಅದನ್ನು ಅವ್ರ ಕಡೆಯಿಂದ ನೀವು ಕೇಳ್ಬೇಕು. ಈಗ ನನಗೆ ಹೆಂಗೆ ಗೊತ್ತಾ ಅವ್ರು ಎಲ್ಲಿ ಹೊಳತಾರೋ, ಯಾಕೆ ಮಾಡಿದಾರೆ, ನಾ ಹಿಂಗೆ ಮಾಡಿದಾರೆ ಅನ್ನೋದು ನಾವು ಹೇಳೋ ಅಷ್ಟೇ. ಈಗ ಅಶೋಕ್ ಪಟ್ಟಣ್ ಅವರು, ಮಹಂತೇಶ್ ಕೌಜಲ್ಗಿ ಅವರು, ಎಲ್ಲ ಕಾಂಗ್ರೆಸ್ ಶಾಸಕರು ಎಲ್ಲ ಅವ್ರ ಬಗ್ಗೆನೂ ಹೇಳ್ಬೇಕಲ್ಲ ಸರ್. ಅವ್ರು ಏನು ಮಾಡ್ಯಾರ ಅನ್ನೋದು, ಅವ್ರ ಕ್ಷೇತ್ರದಲ್ಲಿ ಯಾಕೆ ಹಿನ್ನಡೆ ಆಯ್ತು ಅನ್ನೋದು ಒಟ್ಟಾರೆ ಯಾಕೆ ಕೇಳ್ಬೇಕಲ್ಲ. ಬೆಳಗಾವಿ ಕ್ಷೇತ್ರ ಈಗ ಬೈಲಹೊಂಗಲದಲ್ಲಿ ಕಾಂಗ್ರೆಸ್ MLA ಇತ್ತು, ಭಾರಿ ಹಿನ್ನಡೆ ಆಯಿತು. ಆಮೇಲೆ ರಾಮದುರ್ಗದಲ್ಲಿ ಕೂಡ ಹಿನ್ನಡೆ ಆಯಿತು. ಆಮೇಲೆ ಸ್ವತಃ ಗ್ರಾಮೀಣದಲ್ಲಿಯೂ ಕೂಡ ಹಿನ್ನಡೆ ಆಯಿತು. ಆಮೇಲೆ ಇಲ್ಲಿ ಉತ್ತರದಲ್ಲಿ ಹಿನ್ನಡೆ ಆಯಿತು. ಇಲ್ಲಿ ಸೋತರು ಅವಾಜಿಲ್ಲ, ಅಲ್ಲಿ ನಿಮ್ಗೆ ಗೆದ್ದ ಮೇಲೂ ಅಲ್ಲಿ ಅವಾಜ್ ಚಾಲು ಆಗಿತ್ತು. ಯಾಕಂತ ಆ್ಯಕ್ಚುಲಿ ಆರೋಪ ಇಲ್ಲೇ ಆಗಬೇಕಾಯ್ತು, ಸುರಿಮಳೆ ಆಗಬೇಕಾಗಿತ್ತು. ಅಲ್ಯಾಕಂತ ಹೇಳಿದ್ರೆ, ಯಾಕಂದ್ರೆ ನಾನು ಅಲ್ಲೇ ಇದ್ದೆ ಕೊನೆಗೆ 2 ದಿವಸ. ಬರೀ ಮಳೆ ಆಗತೈತಿ, ಗುಡುಗು ಬಿಚ್ಚಿ ಎಲ್ಲ ಹಿನ್ನಡೆ ಆಗತೈತಿ. ನಾ ಕೊನೆಗೆ 2 ದಿವಸ ಇದ್ದದ್ದು ಕುಡ್ಚಿ ಹತ್ತನಿ. ನಾ ಅಲ್ಲಿ ಕಣ್ಣಾರೆ ನೋಡಿದ್ದೀನಿ ಏನಾಯ್ತು. ಏನು ಮಾಡಿದೆ, ಮಲಗಿದ್ದೋ ಏನು ಮಾಡಿದೆ ನನಗೆ ಗೊತ್ತಾಗಿಲ್ಲ. ಸರಿಯಾಗಿ ಇಳಿಸ್ತದಂದ್ರೆ ಇಳಿಸ್ತಿರಲ್ಲ. ಬೇರೆ ಪೈಲಟ್ನಿಂದ ನಡೆಸಿದ್ದೀವಿ. ಇಬ್ಬರು ಇರ್ತಲ್ಲ, ಚೇಂಜ್ ಮಾಡೋ ಪ್ರಶ್ನೆ ಅಲ್ಲಿ ಇಬ್ಬರು ಇದ್ದೇ ಇರ್ತಲ್ಲ. ಇಬ್ಬರು ದುಃಖಕರ ಮೋಸವಾಗಿದೆ ಅಂತ ಹತ್ತಿರ ಆಗೋ ಅವಕಾಶ ಇತ್ತು. ದುಃಖಕರವಾದಂಥ ಮೋಸ ಆಯಿತು. ಹೌದು, ನಮಗೆ ಅವ್ರಿಗೆ ಅಷ್ಟು ಕಷ್ಟ ಇತ್ತು. ಇದೊಂದು ಚುನಾವಣೆಯಲ್ಲಿ ಅವ್ರು ಲೀಡ್ ಮಾಡಿ ಕೊಟ್ಟಿದ್ರೆ ಅದೊಂದು ಇನ್ನೂ ಬಾಂಧವ್ಯ ಹೆಚ್ಚಾಗ್ತದೆ ಅಂತ ಹೇಳಿದ್ದೀನಿ. ಅದರ ಪ್ರಶ್ನೆ ಇಲ್ಲ. ಯಾಕಂದ್ರೆ ರಾಜಕೀಯವಾಗಿ ಎಲ್ಲ ಸರಿ ಇರೋದಿಲ್ಲ. ಸೊ ಈ ಸಾರಿ ಅವ್ರು ಏನಾರ ಪ್ರಕಾಶ್ ಹುಕ್ಕೇರಿ ಮಾಡಿದ್ರು, ನಿಪ್ಪಾಣಿಯವ್ರು ಮಾಡಿದ್ರು, ರಾಯಬಾಗದವ್ರು ಮಾಡಿದ್ರು, ಹಂಗೇನಾರ ಅವ್ರು ಗೆರೆ ಕೊರ್ದು ಮಾಡಿಬಿಟ್ರೆ ಅದು ಹಿಂದಿಂದ ಎಲ್ಲ ಏನೇ ಇದ್ದರೂ ಇಶ್ಯೂ ಕ್ಲೋಸ್ ಆಗ್ತಿತ್ತು. 1 ಟೈಮ್ ಸೆಟಲ್ಮೆಂಟ್ ಅಂತಲ್ಲ ಬ್ಯಾಂಕ್ನಾಗ, ಹಂಗೆ ಆಗ್ತಿತ್ತು. ಅಂದರೆ ಈಗ ಏನಾಗಿದೆ ಸರ್, ನೀವು ಮಾತಾಡಿದ ನಂತರ ರಮೇಶ್ ಜಾರಕಿಹೊಳಿ ಅವರು ಅಥಣಿಗೆ ಹೋದರು. ಆ ನಂತರ ಗೋಕಾಕದಲ್ಲಿ ಲಖನ್ ಜಾರಕಿಹೊಳಿ ಅವರು ನಾವು ಅಥಣಿಯನ್ನು ಭಾಳ ನಿರೀಕ್ಷೆ ಮಾಡಿದ್ವಿ, ಅಲ್ಲಿ ಲೇಟ್ ಸಿಗಲಿಲ್ಲ. ಏಕಕಾಲಕ್ಕೆ 2ನೇ ಹಂತದ ಯುದ್ಧನ ಅಂತ ಸೌದಿಯವರು. ರಾಜಕೀಯಲ್ಲಿ ಇರೋದಲ್ಲ, ಮತ್ತೆ ನೀವು ಸಾಲಿಟ್ ಇದ್ರೆ ಹಂಗೆಲ್ಲ ಜಗಳ ಇರಬೇಕು. ಜಗಳ ಇದ್ರೆ ಮತ್ತೆ ಈಗ ನೀವೇನು ಮಾಡೋರು? ಈಗ ಜಗಳ ಇಲ್ಲ ಜಗಳ. ಈಗ ಯಾಕಂದ್ರೆ ಈ ಇಲೆಕ್ಷನ್ದಾಗ ಹಳೆಯ ದುಶ್ಮನುಗಳೆಲ್ಲ ಮಲಿಬಿಟ್ಟು ನಮ್ಮ ಹಳೆವೆಲ್ಲ ಕ್ಲೋಸ್ ಆದ. 30 ವರ್ಷದಿಂದ ವಿರೋಧ ಮಾಡೋರು ಕ್ಲೋಸ್ ಆದ್ರೆ ಈ ಹೊಸ ವ್ಯವಹಾರ ಬೇಕಲ್ಲ ಇದ್ದಾವೆ. ಮಹೇಂದ್ರ ತಮ್ಮಣ್ಣವರು ಅವರು ಇವರು ಹೊಸ ಗಿರಾಕಿ ಇಂತಾವ. ಮತ್ತು ರಾಜಕೀಯ ಅಂದ್ರೆ ಬೇಕಲ್ಲ, ಅದು ದಿವಸ ಶೇರ್ ಮಾರ್ಕೆಟ್ ಇದ್ದಂಗೆ ಅದು ಇರಬೇಕದ. ಇಲ್ಲ, ಸೌದಿಯವ್ರ ಬಗ್ಗೆ ಹೇಳುವಾಗ
ಅತಿ ನೋವು ತಂದಿದೆ ಅಂತ ಹೇಳಿದ್ರು. Correct, ಹೌದು. ಅಂದ್ರೆ ಇಲೆಕ್ಷನ್ ಟಿಕೆಟ್ ತಗೊಳ್ಳೋಕ್ಕಿಂತ ಮುಂಚೆ ಅವರೇ ನಿಮಗೆ ಅವರೇ ಹೇಳಿದ್ರು. ಅವ್ರ ಭಾಷಣ ಕೇಳಿದ್ರೆ ಇಲ್ಲ ನಾವು ಅದೇ ಏನಾಗಿತ್ತು ಭಾಷಣ ಮಾಡಿದ್ರು. ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆಗಿತ್ತು ಸರ್ ಟಿಕೆಟ್ ಅಟ್ಲೀಸ್ಟ್ ಒಂದು ಅವ್ರು ಏನು ಹೇಳಿದ್ರು ಸರ್ ಅಂತ ಸೌದಿ ಅವ್ರು ಏನು ಹೇಳಿದ್ರು ನಮಗೆ? ನಿಮಗೆ ಬಹಿರಂಗವಾಗಿ ಹೇಳಲ್ಲ. ಎಷ್ಟು ಭಾಷಣ ಮಾಡ್ಯಾರ ಅವ್ರು ಬಹಿರಂಗವಾಗಿ ಅವರೇ ಭಾಷಣ ಮಾಡ್ಯಾರ. ಅವ್ರು ಹೇಳ್ಯಾರ ನಮಗೆ ನೀವೇ ನಿಲ್ಬೇಕಂತ ಹೇಳ್ಯಾರ. ಮತ್ತು ನಿಲ್ಲಿಸ್ದಾಗ ಅವ್ರ ಕಾರ್ಯಕರ್ತನ ಅವ್ರು ಕಂಟ್ರೋಲ್ ಮಾಡೋಂಗಿಲ್ಲ ಅಂದ್ರೆ ತಪ್ಪಲ್ಲ. ವಿಧಾನಸಭೆಯಲ್ಲಿ 75,000 ಇಟ್ಕೊಂಡು 8,000 ಅದನ್ನೇ ಹೇಳೋದು. ಕಡೆಗೆ 10,000 ಕೊಟ್ಟರು ಖುಷಿ ಇರ್ತಿದ್ವಿ ನಾವು. ಒಂದು 10,000 ಕೊಟ್ಟರು ಇಲ್ಲ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ನೀವು ಪ್ರಿಯಾಂಕಾ ಅವ್ರನ್ನ ನಿಲ್ಲಿಸ್ರಿ ನಾನೇ ಗೆಲ್ಲಿಸ್ಕೊಂಡು 100% ಅವ್ರು ಹೇಳ್ಯಾರ. ಭಾಷೆನಾಗೂ ಹೇಳ್ಯಾರ. ನಮಗೆ 10,000 ಕೊಟ್ಟರು ಖುಷಿ ಇರ್ತಿತ್ತು. ಈಗ ಕಡಿ ಬಂದಾತ್ಲೆ ಎಲ್ಲರೂ ಪ್ರಶ್ನೆ. ನಾವು ಪ್ರಶ್ನೆ ಇಲ್ಲ, 15 ಜನನ ಪ್ರಶ್ನೆ ಮಾಡತೈತಿ. ಈಗ ನಾವು ಪ್ರಶ್ನೆ ಮಾಡೋ ಪ್ರಶ್ನೆ ಇಲ್ಲ, 15 ಜನನ ಪ್ರಶ್ನೆ ಮಾಡ್ತಾರೆ. ಹಿಂಗೆ ಯಾಕೆ ಆಯಿತು, ಹಿಂಗೆ ಯಾಕೆ ಮಾಡಿದ್ರು ಅಂತ ಅವರೇ ಕೇಳ್ತಿದ್ದಾರೆ, ನಾವಲ್ಲ. ಸ್ವಾಭಾವಿಕ, ಹಿಂಗಾಗಬಾರ್ದಿತ್ತು. ಈ ಪಕ್ಷದಲ್ಲಿ ಏನು ವಿರೋಧ ಮಾಡಿದ್ಮೇಲೆ ಅವ್ರಿಗೆ ಯಾವ ಕ್ರಮ ಆಗುತ್ತೆ ಅವ್ರ ಮೇಲೆ? ಮಾಲೆ ಹಾಕಿ ಸ್ವಾಗತ ಮಾಡೋದು. ಏನು ಮಾಡೋರು ನೀವು ಮಾಡೋದು? ಅಲ್ಲ ಸರ್ ಕ್ಯಾಪ್ಟನ್ ಸರಿ ಇಲ್ಲ ಅಂತ ಅನ್ಸುತ್ತಲ್ಲ ಯಾವುದ್ರೆ ಇದೆಲ್ಲ ಆಗ್ಲಿಲ್ಲ ಅಂದ್ರೆ ಕ್ಯಾಪ್ಟನ್ ಸರಿ ಇಲ್ಲ ಅಂತ ಅನ್ನೋದು ಇಲ್ಲ. ಅವ್ರು ಯಾಕೆ ತಿಳಿದು ಮಾಡ್ಯಾರ ಅವ್ರಿಗೆ ಹೇಳ್ಬೇಕು. ಅವರೇ ಮುಂದೆ ಯಾವಾಗಾರ ನಿಜ ಹೇಳ್ಬೋದು. ಒಂದು ಸಾರಿ ಯಾವಾಗಾರ ತಿಳಿದಾಗ ಹೇಳ್ತಾರೆ ಹಿಂಗೆ ಯಾವುದಕ್ಕೆ ಮಾಡಿದ್ದು ಅಂತ. ಈಗ ಹೇಳಲಿಕ್ಕಿಲ್ಲ. ಸರ್ ಈಗ ರಾಜ್ಯ ರಾಜಧಾನಿಯಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಬಂದಿದ್ದಾರೆ, ತಾವು ಇಲ್ಲೇ ಇದ್ದೀರಿ. ಇಲ್ಲ, ಅವ್ರು ಕೋರ್ಟ್ ಕೇಸ್ ಬಂದಿದ್ರು ಇವತ್ತು ವಾಪಸ್ ಹೋಗಿದ್ದಾರೆ. ಮೀಟಿಂಗ್ ಏನೋ ಆಯ್ತು? ಮೀಟಿಂಗ ಹೊಸ ಸಂಸದರನ್ನು ಕರೆದಿದ್ರು. ನಮ್ಮ ಪ್ರಿಯಾಂಕಾ ಕೂಡ ಹೋಗಿದ್ದಾರೆ. ಸೊ ನಾವು ನಾಳೆ ಹೋಗ್ತಾ ಇದ್ವಿ. ಎಲ್ಲರಿಗೂ ಭೇಟಾಗ್ತೀವಿ ನಾಳೆ. ಈಗ ಲೋಕಸಭೆ ಚುನಾವಣೆ ಆದಮೇಲೆ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತವೆ ಅಂತ ಹೇಳ್ತೀವಿ. ಏನೇನು ಬದಲಾವಣೆ ಆಗ್ಬೋದು ಸರ್? ಏನು ನೀವು ಹೇಳಿ, ನಮ್ಮ ಗತಿ ಏನೋ ಗೊತ್ತಿಲ್ಲ. ಇಲ್ಲೇ ಇದ್ದೀವಿ ನಾವು. ಇಲ್ಲೇ ಜಗಳ ಮಾಡ್ಕೊತ ಇಲ್ಲೇ ಇದ್ದೀವಿ ನಾವು. ನಮಗೇನು ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಏನು ಇದು ಯಾರ್ಯಾರು ಎಲ್ಲೆಲ್ಲಿ ಸೆಟ್ ಬ್ಯಾಕ್ ಆಗಿದೆ ಆ ಮಿನಿಸ್ಟರ್ಗಳನ್ನು ಡ್ರಾಪ್ ಮಾಡಬೇಕಾಗತ್ತೆ, ಅವ್ರ ಜವಾಬ್ದಾರಿ ತಗೋಬೇಕಾಗತ್ತೆ ಅಂತ. ನೋಡಿ, ಕ್ಯಾಂಡಿಡೇಟ್ ಸರಿ ಇಲ್ಲದ್ರೆ ನೀವೇನು ಮಾಡೋರ ಮಂತ್ರಿ? ನಿನ್ನೆ ಹೇಳಿದಾಗ ನೀವೇನೋ ಹೋಗಿ ಅದನ್ನೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ತೋರಿಸಿರ. ಅದೇನು ಟೋಪಿ ಹಾಕಿದ್ದು ಡೈರೆಕ್ಟರ್ ಅಂತ ನಾ ಹೇಳೀನಿ. ಈ ಡೈರೆಕ್ಟರ್ ಅಂದರೆ ಕ್ಯಾಂಡಿಡೇಟ್ ಸರಿ ಇರಬೇಕು, ಅವನ ವರ್ತನೆ ಸರಿ ಇರಬೇಕು, ನಾವೆಲ್ಲ ರೀತಿಯ ಸಮರ್ಥ ಇರಬೇಕು. ಅಂದಾಗ ಒಂದು ಪಿಕ್ಚರ್ ಸಕ್ಸಸ್ ಆದ ನಾ ಹೇಳಿದ್ರೆ ಅರ್ಥ. ನಾ ಇದನ್ನು ಹೇಳಿದ್ದು ನೀವೆಲ್ಲೋ ಯಾರೋ ಕೂಡ ಆ ಕಡೆ ಹೇಳಿದ ಡಿ ಕೆ ಶಿವಕುಮಾರ್ ಹೋಲಿಸಿರಿ. ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದಲ್ಲ. ಇದರಲ್ಲಿ ಪಾತ್ರ ಫಸ್ಟ್ ಕ್ಯಾಂಡಿಡೇಟ್, ನೆಕ್ಸ್ಟ್ ಪಾರ್ಟಿ, ಇವೆಲ್ಲ ಕೌಂಟ್ ಆದಾಗ ಅವನು ಗೆಲ್ಲಿಕಾಯ್ತು. ಈಗ ಕ್ಯಾಂಡಿಡೇಟ್ ಕೆಲವು ಕಡೆ ಸರಿ ಇರೋದಿಲ್ಲ. ನಾವು ಮಂತ್ರಿ ಕೆಲಸ ಅಂದ್ರೆ ಎಲ್ಲಿ ಗೆಲ್ಸಕ್ಕಾಗ? ಇವೆಲ್ಲ ಆದಾಗ 10ರಲ್ಲಿ ಒಂದು 7 ಒಂದು ಪಾಯಿಂಟ್ಸ್ ಹೆಂಗೆ ಪಾಸ್ ಆಗ್ತಾರಲ್ಲ, 7ರಲ್ಲಾರ ಪಾಸ್ ಆಗ್ಬೇಕು ಅವ್ನು ಅಂದಾಗ ಜನ. ಅದು ಒಂದು ಕಾರಣ ಯಾವುದ್ರೆ ಬೆಳಗಾವಿ ಸೋಲಿಗೆ ಅಭ್ಯರ್ಥಿ ಸರಿ ಇರೋದು ಅಂದ್ರೆ ಇಲ್ಲ, ಅಭ್ಯರ್ಥಿ ಸರಿ ಇಲ್ಲ. 7 ಪಾಯಿಂಟಲ್ಲಿ ಹೇಳ್ತಾನೆ. 7 ಪಾಯಿಂಟಲ್ಲಿ ಭಾಳ ಅದಾವ. ಅದನ್ನು ನಿಮ್ಮ ಮುಂದೆ ಹೇಳ್ರೆ ಮತ್ತೆ ನಾಳೆ ಏನಾರು ಬರ್ಕೊಂಡು ಅದನ್ನು ಬೇಕಾದ್ರೆ ಮೇಡಮ್ ಪರ್ಸನಲಾಗಿ ಸಿಕ್ಕಾಗ ಹೇಳ್ತೀನಿ. ಯಾಕೆ ಯಾರಿಲ್ಲ, ಯಾರೂ ಬರಬೇಕಾಗಿಲ್ಲ. ಯಾಕಂದ್ರೆ ಕ್ಯಾಂಡಿಡೇಟು ಅವರೇ, ಉಸ್ತುವಾರಿ ಮಂತ್ರಿ ಅದನ್ನು ಒಪ್ಕೋದವ್ರು ಅವರೇ. ಹಿಂಗಾಗಿ ಅದನ್ನ ಯಾರ ಮ್ಯಾಗ ಒರೆಸೋಂಥ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಮಗಳು ಕ್ಯಾಂಡಿಡೇಟೇ, ನಾನೇ ಅದಕ್ಕೂ ಜವಾಬ್ದಾರಿ. ನಾವೇ ಕ್ಯಾಪ್ಟನ್, ನಾವೇ ಜವಾಬ್ದಾರಿ ಹೊರಬೇಕು. ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ರು ಅವರೇ ಅದರ ಜವಾಬ್ದಾರಿ. ಅಲ್ಲ, ಈ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬಹುದಲ್ಲ, ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೆ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಇಲ್ಲ, ಪಕ್ಷದ ಮೇಲೆ ಪರಿಣಾಮ ಬೀರಿದ್ರೆ ಈ ಚುನಾವಣೆ ಬೇರೆ, MP ಚುನಾವಣೆನೇ ಬೇರೆ, MLA ಚುನಾವಣೆ ಬೇರೆ. ಈ ಥರ ಸುಮಾರು ಎಷ್ಟು 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿದ್ದೀವಿ, 100. ಅದು ಈ ಇದರಲ್ಲಿ. ಸೊ MLAಗೆ ಬಂದಾಗ ಇನ್ನೂ ಭಾಳಷ್ಟು ಅದ ಸರಳ ಆಗ್ತದೆ. ಅವಕಾಶ ಇತ್ತು, ಕಳೆದ ಸಾರಿನೂ ಅವಕಾಶ ಇತ್ತು, ಗೆಲ್ಲಿಕ್ಕೆ ಭಾಳ ಹತ್ತಿರ ಬಂದಿದ್ದಾರೆ. ಈ ಸಲನೂ ನಾವು 100% ಗೆಲ್ತದೆ ಅಂತ ಲೆಕ್ಕಾಚಾರ ಹಾಕಿದ್ದೀವಿ. ಆದರೆ ಭಾಳ ಏನತ್ರ ಒಳ ಹೊಡ್ತಾ ಏನತ್ರ ನೀವು ಹಂಗೇನು ಆಯ್ತದ. ಎಲ್ಲಿ ಯಾರು ಮಾಡ್ದ ಗೊತ್ತಾಗೋದಿಲ್ಲ. ಯಾರು ವಿರೋಧ ಮಾಡಿದ್ರು, ಯಾರು ಪರವಾಗಿ ಮಾಡಿದ್ರು, ಕೊನೆಯವರೆಗೆ ಗೊತ್ತಾಗೋದಿಲ್ಲ ಬೆಳಗಾವಿ. ಸರ್, ಈಗ ಅಥಣಿ ಮತ್ತು ಕುರ್ಚಿಯಲ್ಲಿ ಮೂಲ ಕಾಂಗ್ರೆಸ್ಸಿಗರಿದ್ದಾರೆ. ಈಗ ಅವ್ರಿಗೆ ಏನು ಹೇಳ್ಬೇಕು ಸರ್, ಈ 3 ತಿಂಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಈ ವೇಳೆಯೂ ಇದೇ ರೀತಿ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ. ಅದನ್ನು ಅಲ್ಲಿ ಅಂತ ಶಾಸಕರು ಏನದಾರ ಅವ್ರು ಅದನ್ನು ಗಮನ ಹರಿಸ್ಬೇಕು. ಹಳ ಬರೋ ಹೊಸವನ್ನು ಕೂಡಿಸ್ಬೇಕು. ಸರಿ, ಹತ್ತಿರ ಆಗೋ ಅವಕಾಶ ಇತ್ತು ಅಂತಂದ್ರಲ್ಲ, ಇನ್ನು ಹತ್ತಿರ ಆಗೋಕೆ ಅವಕಾಶಗಳು ಇಲ್ವಾ ಸರ್? ನೋಡಿ, ಮತ್ತೆ ಅವಕಾಶ ಬರ್ಬೋದು, ಬರ್ಲತ್ತೆ. ಈ ಸದ್ಯಕ್ಕೂ ನಮಗದೊಂಥರ ಭಾರಿ ಆಶ್ಚರ್ಯ ಆಗಿದೆ, ನೋವಾಗಿದೆ ಅಂತ.
ಹಿಂಗಾಗಬಾರ್ದಿತ್ತು. ಇಷ್ಟೆಲ್ಲ ಹೇಳಿದ್ರು ಅವರು, ನಮಗೆಲ್ಲ ಭರವಸೆ ಕೊಟ್ಟಿದ್ರು, ಎಲ್ಲ ನಾಯಕರು ಕೂಡ ಮಾಡಿದ್ರು ರಾತ್ರಿ ಆಗಲಿ. ಇಲ್ಲಿ ಯಾಕಾಗಿತ್ತು ಅಂತ ಕೂಡ ನಮಗೂ 70,000 ಇದ್ದಿದ್ದು ಇಲ್ಲಿಗೆ ಬಂತು. 10,000 20,000ದಾಗ ಮೈನಸ್ ಆಗಿರೋ ಅದೇನಂತ ನಮಗೆ ಭಾಳ ದುಃಖ ಆಗ್ತಿರ್ಕಿಲ್ಲ. 76,000 ಹೋಗಿ ಕೆಳಗೆ 8,000 ಕೆಳಗೆ ಹೋಯ್ತು. ಮತ್ತೇನು ಅಪ್ಕೋಬೇಕ್ರಿ, ಏನು ಮಾಡ್ಬೇಕು? ಅದು ಸ್ವಲ್ಪ ದುಃಖ ಆಗೋದಲ್ಲ. ಫಲಿತಾಂಶದ ಬಗ್ಗೆ ಸಂಪರ್ಕ ಮಾಡಿದ್ರು ಸರ್? ಯಾರಿಲ್ಲ. ಸರ್, ಇವಾಗ ಫಲಿತಾಂಶ ಬಂದ ನಂತರ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಏನಾದರೂ ಫೋನಾಗ ಮಾತಾಡಿದ್ರೆ ಅಷ್ಟೇ. ಈಗಂತೂ ನಮ್ಮ ಸರ್ಕಾರ ರಚನೆ ಇಲ್ಲ ಅಲ್ಲ, ಮತ್ತೆ ಈಗ ನೋಡೋದು ನಮ್ದೇನಿದೆ, ವಿರೋಧ ಪಕ್ಷದ ಇಂಟ್ಯಾಕ್ಟ್ ಆಗಿರ್ಬೇಕಷ್ಟೇ ರೀ, ಈಗ ಎಲ್ಲರೂ ಕೂಡಿ ಏನಿಲ್ಲ. ಸರ್, ಇವಾಗ ಚಿಕ್ಕೋಡಿ ಕೆಲವೊಂದು ಗ್ಯಾರಂಟಿ ಮುಖಾಂತರ ನಾವು ಕೆಲವೊಂದು ಸಾಧಿಸಿದ್ದೀವಿ. ಆದರೆ ನಮ್ಮ ಪಕ್ಷದ ಶಾಸಕರುಗಳನ್ನೇ ಎಲ್ಲ ಗ್ಯಾರಂಟಿ ಬಗ್ಗೆ ಪರಿಶೀಲನೆ ಮಾಡಬೇಕು, ಪ್ರಸ್ತಾವನೆ ನೀಡ್ತಾರೆ. ಇನ್ನೇನು ಮುಂದೆ ಬರೋ ದಿನಗಳೆಲ್ಲ ಗ್ಯಾರಂಟಿಗಳಿಗೆ ಬಂದಾಗುತ್ತೆ ಅಂತ ಇಲ್ಲ ನೋಡಿ, ಹೋದ ಸಲ ಎಲ್ಲ BJP ಅವರು 3-4 ಲಕ್ಷ ತನಕ ಗೆದ್ದಿದ್ರು. 3-4 ಲಕ್ಷ ಅವರು ಲೀಡು. ಈಗ ಎಲ್ಲರೂ 1 ಲಕ್ಷ ಒಳಗೆ ಬಂದಿದ್ದಾರೆ. ಅಂದರೆ ಕಾರಣ ಅಂದರೆ ಈ ಗ್ಯಾರಂಟಿ ವರ್ಕ್ ಮಾಡಿದೆ. ಇನ್ನೊಂದು ಸಲ ಪೇಪರ್ ಹಾಕಿದ್ರೆ ಸುಮಾರು 7 ಸೀಟ್ ಗೆಲ್ತಿದ್ವಿ. 7 ಸೀಟ್ ಅಂದರೆ 14ರಿಂದ 15. ಗ್ಯಾರಂಟಿಯಿಂದ ಎಷ್ಟು ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಜೋಶಿ ಅವರು 3 ಲಕ್ಷದಿಂದ ಗೆಲ್ತಿದ್ರು, ಕಾಯಮಾಗಿ 1 ಲಕ್ಷಕ್ಕೆ ಬಂದರು. ರಮೇಶ್ ಜಿಂಗ್ಜಿ ಅವ್ರು ಗೆಲ್ತಿರು 2 ಲಕ್ಷದಿಂದ 70,000ಕ್ಕೆ ಬಂತು. ಗದ್ದಿಗೌಡರು 3 ಲಕ್ಷ ಇತ್ತು. ಸೊ ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ನಮ್ಮ ಗ್ಯಾರಂಟಿ ಕಾರಣ. ಹಿಂಗಾಗಿ ಅದು ಮುಂದುವರಿಸೋದು ಅವಶ್ಯಕತೆ ಇದೆ. ಸರ್, 9 ಜನರಿಗೆ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದರಲ್ಲೇನು ಡೌಟ್ ಇಲ್ಲ. ಮೆಜಾರಿಟಿ ಅವ್ರದ್ದಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇದ್ದಾರೆ, ಹಾಗೆ ಆಗ್ತಾರೆ. ಅದರಲ್ಲೇನು ಪ್ರಶ್ನೆ ಇಲ್ಲ. 5 ವರ್ಷ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಮುಂದೆ ನೋಡ್ಬೇಕಲ್ಲ. ಈಗ ಹೋದ ಸಾರಿ ಏನು ಅವರು ಏಕತರ್ಫಿ ಮಾಡ್ತಿರೋರು, ಒಂದು ಸೈಡ್ ಡಿಸಿಷನ್ ಅದು ಆಗೋಲ್ಲ. ಯಾಕಂದರೆ ಅವ್ರದ್ದು ಸಂಖ್ಯೆ ಕಡಿಮೆ ಆಗಿದೆ. ಅವ್ರೇನು ತಮ್ಮ ಉತ್ತರ ಪ್ರದೇಶ್ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳ ನಂಬಿದ್ರು, ಅಲ್ಲಿ ಜನ ವಿರೋಧವಾಗಿದ್ದಾರೆ. ಬಹುಶಃ ಅದನ್ನು ತಿಳ್ಕೊಂಡು ನಿನ್ನೆ ಒಂದು ಹೇಮಾಮಾಲಿನಿ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿ, ಎಲ್ಲೋ ನೋಡಿದ್ದೆ ವಾಟ್ಸಪ್ಪಲ್ಲಿ. ನಾವಿನ್ನು ಡೆವಲಪ್ಮೆಂಟ್ ಬಗ್ಗೆ, ರಸ್ತೆ ಬಗ್ಗೆ, ಹಾಸ್ಪಿಟ್ಲ್ ಕಟ್ಟಬೇಕಂತ ಹೇಳ್ತಾ ಇದ್ರು. ಅಂದರೆ 10 ವರ್ಷದಿಂದ ಹೇಳಬೇಕಾದ್ರೆ ಈಗ ಹೇಳ್ತಿದ್ದಾರೆ. ಅಂದ್ರೆ ಈ ಧರ್ಮ ಆಧಾರಿತ ಬಿಟ್ಟು ಡೆವಲಪ್ಮೆಂಟ್ ಆಧಾರಿತ ಆದರೆ ಒಳ್ಳೆಯದು. ಅವಾಗ ಯಾರು ಅವ್ರಿಗೆ ಭಾಳ ಜನ ವಿರೋಧ ಮಾಡೋದಲ್ಲ. ಸರ್, ಇವತ್ತೊಂದು 3 MP ಗಳ ನೂತನ MP ಗಳ ಒಂದು ಸಭೆ ಹಳೆ ಸಂಸತ್ನಲ್ಲಿ, ಅಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರು ಮೋದಿಯವರು. ಇವತ್ತೇನು ಸಂವಿಧಾನದ ಮೊದಲಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ನಾವು ಅವರಿಂದ ಬಯಸೋದು ಇದೇನೆ, ಸಂವಿಧಾನ ಕಡೆ ಗಮನ ಕೊಡಲಿ, ಹಾಸ್ಪಿಟ್ಲ್ ಕಟ್ಟಲಿ, ಯೂನಿವರ್ಸಿಟಿ ಕಟ್ಟಲಿ. ಈಗ ನೋಡಿ, ಅಯೋಧ್ಯೆಯಲ್ಲಿ ಮಂದಿರ ಕಟ್ಟರು, ಏನಾಯ್ತು ರೀ ಅಲ್ಲಿ ಸೀಟು ಸಮಾಜವಾದಿ ಪಾರ್ಟಿ ಬಂತು, ಅದರಿಂದನೇ ಎಲೆಕ್ಷನ್ ಮಾಡ್ಲಿಕ್ಕೆ ಹೊಂಟಿರೋ ದೇಶದ್ದು. ಅಲ್ಲೇ ಜನ ವಿರೋಧ ಆದರು. ಸೊ ಜನ ಬಯಸೋದು ಡೆವಲಪ್ಮೆಂಟಿಗೆ ಕಟ್ಲಂತ ಇದ್ದಾರೆ. ಬಹುಶಃ ಈ ಅವಧಿಯಲ್ಲಿ ಅವರು ಬಹುಶಃ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾರೆ ಅಂತ ನಮ್ಮ ಆಸೆ ಇದೆ. ಆದರೆ ಒಳ್ಳೆಯದು. ಸರ್, ಈಗ ಈ ಸರ್ಕಾರದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತದೆ ನೋಡಿ. ಅವ್ರ ಸಂಬಂಧಪಟ್ಟ ಮಂತ್ರಿಗಳು ಅವ್ರ ಇಲಾಖೆ ಮೇಲೆ ಆರೋಪ ಬಂದಿದೆ. ಸೊ ಇನ್ನೂ ಪೂರ್ಣ ತನಿಖೆ ಆಗಬೇಕು. ಪೂರ್ಣ ತನಿಖೆ ಆದಾಗ ಯಾರು ಆರೋಪಿಗಳಂತ ಗೊತ್ತಾಗ್ತೈತೆ. ಈಗ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಇಲಾಖೆ ಅಲ್ಲ, ಅವರಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ನಿಜ ಮೇಲ್ನೋಟಕ್ಕೆ. ಸೊ ಈಗಂತೂ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇನ್ನೇನು ಪೂರ್ಣ ಪ್ರಮಾಣದ ತನಿಖೆ ಆದಾಗ ಅವ್ರ ಬಗ್ಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇಲ್ಲ ಅಂತ. ಏನಾದರೂ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ? ಪರಿಣಾಮ ಬೀರಲ್ಲ. ಅವ್ರು ಯಾರೋ ವ್ಯಕ್ತಿಗತವಾಗಿ ಮಾಡಿರುವಂಥದ್ದು ಇಡೀ ಸರ್ಕಾರಕ್ಕೇನು ಬರೋಲ್ಲ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದರೆ ಅದು ಎಲ್ಲ ಸರ್ಕಾರಕ್ಕೆ ಗೊತ್ತಿದ್ದೇ ಕೆಲವು ಸಾರಿ ಮಂತ್ರಿಗಳು ಮಾಡೋಲ್ಲ. ಏನು ನಮ್ಮ ಮುಖ್ಯಮಂತ್ರಿಗಳ ಪರ್ಮಿಷನ್ ಯಾವ್ದಕ್ಕೂ ಇರೋಲ್ಲ. ಯಾಕಂದ್ರೆ ನಮಗೆ ಅಧಿಕಾರ ಇರ್ತೈತೆ ಇಷ್ಟು ಲಿಮಿಟ್ನಲ್ಲಿ ಕೆಲಸ ಮಾಡಲಿಕ್ಕೆ, ನಾವು ಮಾಡಿರ್ತೀವಿ. ಸೊ ಅದು ಗೊತ್ತಾಗಲ್ಲ ಒಂದೊಂದು ಸಾರಿ. ಸೊ ಏನೇ ಮಾಡಿದ್ರು ತನಿಖೆ ವೇಟ್ ಮಾಡೋಣ. ಸರ್, ಈಗ ನಿಮ್ಮ ಕುಟುಂಬದಲ್ಲಿ MLA, MLC
ಮಂತ್ರಿ ಎಲ್ಲ, ಆಮೇಲೆ ಈಗ MP, ನಾವು ರಾಜ್ಯಸಭಾ ಆಗಿದ್ದಾರೆ ಬಾಕಿ ಲಾಸ್ಟಿಗೆ ನೆಕ್ಸ್ಟ್ ಯಾವ್ದಂತ ರಾಜ್ಯಸಭಾ ಒಬ್ಬರಾಗ್ಬೇಕು. ಎಲ್ಲ ನಿಮ್ಮ ಅಭಿಮಾನಿಗಳು CM ಹುದ್ದೆ ಒಂದೇ ಆದರೆ ಪರಿಪೂರ್ಣ ಆಗ್ತೈತೆ ಅಂತಂದ್ರೆ ಅದು ಈ ಇದ್ರೊಳಗೆ ಅವಧಿಯೊಳಗೆ ಆಗ್ಬೋದ? ಅದಕ್ಕೆ ಟೈಮ್ ಇದೆಲ್ಲ, ಅದು ಯಾವಾಗ ಬರ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅದು ಯಾವಾಗ ಬಂದೇ ಬರ್ತೈತೆ, ಅರ್ಜೆಂಟ್ ಏನಿಲ್ಲ ಅಲ್ಲ, ಒಂದೊಂದೇ ಗೆದ್ಕೋತ ಹೋಗ್ಬೇಕಲ್ಲ. ಅಂದ್ರೆ ಬರುತ್ತೆ ಬರ್ಬೋದು, ಬರ್ಲಿಕ್ಕೆ ಅಂತ ಹೇಳಿಕ್ಕೆ ಅಲ್ಲ, ಬರ್ಬೋದು. ಇಷ್ಟೆಲ್ಲ ನಾವು ಸಂಘರ್ಷ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪಕ್ಷ ಕಟ್ಟಿದ್ದೀವಿ, ಸಮಾಜಗಳು ಕಟ್ಟಿದ್ವಿ. ಬರ್ಬೋದು, ಬರದೇ ಇರ್ಬೋದು, ಎರಡೂ ಇರ್ಬೋದು, ಏನು ಹೇಳೋಕ್ಕಾಗಲ್ಲ. ಹೆಂಗೆ ಹೇಳಕ್ಕೆ ಬರ್ತೀವಿ? ಭವಿಷ್ಯ ಹೇಳಿದಾರೆ ಎಲ್ಲ ಸಮಸ್ಯೆ ಆಗೈತಿ ಈಗ ಭವಿಷ್ಯ ಯಾರ್ಯಾರು ಹೇಳಿರಿ ಎಲ್ಲರೂ ಸೋತಾರ ಅವ್ರೀಗ ಈ ಚುನಾವಣೆಯಲ್ಲಿ. ಈಗ ಯಾರ್ಯಾರು ಭವಿಷ್ಯ ಕೇಳಿ ನಾಮಿನೇಷನ್ ಮಾಡಿದ್ರು ಹೆಚ್ಚು ಕಮ್ಮಿ ಎಲ್ಲ ಸೋತಿದಾರ ಅವರು. ಇಲ್ಲ, ಅದು ಲಘು ಆಗ್ಬೇಕಂದ್ರೆ ಕೇರಳ, ನೇಪಾಳಕ್ಕದು ಹೋಗೋ ರೂಢಿ ಮಾಡ್ಕೋಬೇಕು. ಅಲ್ಲಿ ಆದ್ರೂ ಲಘು ಆಕೈತೆ ಅಂತ ಜನ ನಂಬಿದಂತ. ನೇಪಾಳ, ಕೇರಳ ಅಲ್ಲಿ ಆದ್ರೆ ಲಘು ಆಗ್ತದ. ಅಲ್ಲಿ ಹೋದವ್ರ ಸೋತಾರಲ್ಲ ಈಗೆಲ್ಲ, ಏನು ಮಾಡೋದು? ಪೂಜೆ ಮಾಡ್ತಾರೆ, ಎಲ್ಲ ಸೋತಾರೆ ಈಗ. ಸರ್ಕಾರದ ವಿರೋಧಿಗಳು ಕೇರಳದಲ್ಲಿ ಶತ್ರುನಾಶಕ ಹೋಮವನ್ನು ಮಾಡಿದ್ರು ಅಂತ ಹಂಗೆಲ್ಲ ಆಗಲ್ಲ. ಈಗ ಯಾರ ಪೂಜೆ ಮಾಡೋರು ಗೆಲ್ಲಿಲ್ಲ ಯಾಕ್ರೆ? ಕೇರಳದಾಗ ಪೂಜೆ ಮಾಡೋರು ಗೆಲ್ಲಿಲ್ಲ ಯಾಕೆ? ಹಂಗೆಲ್ಲ ಆಗೋಲ್ಲ. ನಿಮ್ಮ ಶ್ರಮ, ಹೋರಾಟ, ಸೈನ್ಸ್ ಎಲ್ಲ ಇದೆ. ಹಂಗೆಲ್ಲ ಪೂಜೆ ಮ್ಯಾಗ ಮಾಡಿದಾರೆ. ಮತ್ತು ಇದು ಯಾಕೆ ಇದೆಲ್ಲ ಹಾಕ್ಬೇಕು? ಹಾಸ್ಪಿಟ್ಲ್ ಹಾಕ್ಬೇಕು ಇದು, ಮತ್ತು ಶಾಲಾ ಕಾಲೇಜ್ ಹಾಕ್ಬೇಕು, ಇವೆಲ್ಲ ಅದು ನಂಬಿಕೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮೂಢನಂಬಿಕೆಯನ್ನು ನಂಬಂಗಿಲ್ಲ, ತಾವು ಮೂಢನಂಬಿಕೆಯನ್ನು ನಂಬಂಗಿಲ್ಲ. ಆದರೂ ಕೂಡ DK ಶಿವಕುಮಾರ್ ಅವರು ಈ ರೀತಿ ಒಂದು ಸರ್ಕಾರದ ನೆಲೆಯನ್ನು ಅದೇ ಇಲ್ಲ, ನಂಬಿಕೆ ಮೂಢನಂಬಿಕೆ ಅದರಲ್ಲಿದೆ. ಪೂಜೆ ಮಾಡೋದು ನಮ್ಮ ಸಮಾಧಾನ, ನಂಬಿಕೆ, ಓಕೆ ಮಾಡಿದ ಅಂತ. ಸರ್, ಈಗಾದರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು, ಈಗಾದರೂ ಇನ್ಮೇಲಾದರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು. ಇನ್ನೂ 5 ವರ್ಷ ಇದೆ, 4 ವರ್ಷ ನಮ್ಮ ಸರ್ಕಾರದ ಟೈಮ್ ಇದೆ. ನೋಡೋಣ, ಇನ್ನೂ ಪ್ರಯತ್ನ ಮಾಡೋಣ. ಆಗ್ಬೇಕಂತ ಆಸೆ ಇದೆ ನಮ್ಮದು. ನಮ್ಮ ಅವಧಿಯಲ್ಲಿ ಆದ್ರೆ ನಮಗೂ ಒಂದು ಅದ ಕಿರೀಟ. ಇಲ್ಲ, ಪ್ರಿಯಾಂಕಾ ಬರೋಕ್ಕಿಂತ ಮುಂಚೆನೇ ನಾವು ಹೇಳಿರಲ್ಲ, ಪ್ರಿಯಾಂಕಾ ಬಂದ್ಮ್ಯಾಗ ಅಂತಿಲ್ಲ. ಯಾಕಂದ್ರೆ ಇಟ್ಟು ದೊಡ್ಡ ಜಿಲ್ಲೆ, ಒಬ್ಬ DC ಅವರು, ಒಬ್ಬ SP ಅವರು ಇದನ್ನು ನಡೆಸೋದು ಭಾಳ ಕಷ್ಟದ ಕೆಲಸ. ನಾವು ಮುಂಚೆನೇ ಹೇಳೀವಿ, ಈಗ ಅದಕ್ಕೆ ಬದ್ರಿದ್ವಿ. 3 ಜಿಲ್ಲೆ ಆಗಬೇಕು ಅನ್ನೋದು ಡಿಮಾಂಡ್ ಇದ್ದೇ ಇದೆ. ಆದರೆ 3 ಜಿಲ್ಲೆ ಆಗುತ್ತೆ, ಇಲ್ಲ ಮಾಡ್ತೀವಿ, 3 ಜಿಲ್ಲೆನೇ ಆಗಬೇಕು. ಬೇರೆ ಅದಾರಲ್ಲ, ಉದಾಹರಣೆ RR MLA ಒಂದು ಜಿಲ್ಲೆ ಅದಾರಲ್ಲ, ಗದಗ ಇದೆ, ಹಾವೇರಿ ಇದೆ, ಧಾರವಾಡ ಇದೆ, ಉಡುಪಿ ಇದೆ. ಉಡುಪಿ ಜನಸಂಖ್ಯೆನ 9 ಲಕ್ಷ, ನಮ್ಮ ಬೆಳಗಾವಿ ತಾಲೂಕದಷ್ಟು ಇದೆ ಅದು. ಆಲ್ರೆಡಿ ಮನೆ ಇದೆ ಅಲ್ಲ, ಅಂದ್ರೆ ಹಿಡಿದ್ವಿ. ಆಲ್ರೆಡಿ ಇದೆ ನಮ್ಮ ಮನೆ, ಆಲ್ರೆಡಿ ಚಿಕ್ಕೋಡಿಗೆ ಮನೆ ಇದೆ. ಅಲ್ಲೇ ಕಂಟಿನ್ಯೂ ಮಾಡ್ತೀವಿ, ಅಲ್ಲೇನು ಪ್ರಶ್ನೆ ಇಲ್ಲ. ಅಲ್ಲೇ ಇರ್ತೈತಿ, ಅಲ್ಲೇ ಮಾಡ್ತೀವಿ. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.